ರನಾ ರನಾ ರನು ರೇ ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ಪರಿಶುದ್ಧ ಆತ್ಮ ಸ್ವರೂಪರಿಗೆ, ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಗುರುದೇವರು ಏನು ಹೇಳಿಸುವರೋ ಅದನ್ನೇ ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯುಳ್ಳವರಾಗಿ ಕೇಳಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರೂ ಪ್ರಯತ್ನಿಸಬೇಕೆಂದು ಆಶಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹಾಗಾದ್ರೆ ಇಷ್ಟೊಂದು ಮಂತ್ರಗಳು, ಇಷ್ಟೊಂದು ಜಪಗಳು, ಪೂಜೆಗಳು, ಇದರಲ್ಲಿ ಯಾವುದು ಶ್ರೇಷ್ಠ ಮಾರ್ಗ? ಇದು ತುಂಬಾ ಕನ್ಫ್ಯೂಷನ್ ಜನಸಾಮಾನ್ಯರಲ್ಲಿ. ಓಕೆ, ತುಂಬಾ ಕನ್ಫ್ಯೂಷನ್. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ನಮ್ದೇ ಮಾರ್ಗನೇ ಸರಿ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ನಮ್ ಗುರುಗಳು ಹೇಳಿರೋದೇ ಸರಿ ಅಂತ ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರು ನಾವು ಹೋಗ್ತಾ ಇರೋ ಮಾರ್ಗನೇ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಇದು ಎಲ್ಲರಿಗೂ ಬರುವಂತ ಪ್ರಶ್ನೆ, ಎಲ್ಲರಿಗೂ ಬೇಕಾಗಿರುವಂತಹ ಪ್ರಶ್ನೆ. ದರ್ಶನ ಉಪನಿಷತ್ತಲ್ಲಿ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾ ತೀರ್ತೆ, ನಾ ದಾನೆ, ನಾ ಜಪೆ, ನಾ ಕಾಷ್ಟೆ, ನಾ ಪಾಷಾಣಿಕೆ, ಸದಾಶಿವಂ ಪಶ್ಯತಿ ಮೂಢಾತ್ಮ, ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತ, ಅಸ್ತಸ್ತಮಂ ಪರಿತ್ಯಜ್ಯ ಮೃತ್ಯುಂಜಲಿ ಏತಿರ್ಕುರ್ ಪರಮಾತ್ಮನ ಪಶ್ಯಂತಿ ಅಯೋಗ ವಿನಃ ಅಂತಂದು ದರ್ಶನ ಉಪನಿಷತ್ತು. ಅಂದ್ರೆ ನಾನು ಉತ್ತರಾದಿ ಕಡೆ ಎಲ್ಲ ಹೋಗ್ ಬಂದೆ, ದಕ್ಷಿಣಾದಿ ಕಡೆ ಎಲ್ಲ ಹೋಗ್ ಬಂದೆ, ನನ್ಗೆ ಎಲ್ಲಾ ಪುಣ್ಯ ನದಿಗಳ ಸ್ನಾನವನ್ನ ಮಾಡಿದೀನಿ, ನನ್ನ ಪಾಪಗಳೆಲ್ಲ ಕಳೆದೋಯ್ತು, ನನ್ಗೆ ಮುಕ್ತಿ ಮೋಕ್ಷ ಸಿಗುತ್ತೆ ಅಂತ ಕೆಲವರು ಅನ್ಕೊಂತಾರೆ. ಇನ್ನ ಕೆಲವರು ನಾ ದಾನೆ, ಹಿರಣ್ಯ, ಸುವರ್ಣ, ದಶವಿಧ ದಾನಗಳನ್ನ ಮಾಡಿ ನನ್ನ ಪಾಪಗಳೆಲ್ಲ ಕಳೆದೋಯ್ತು, ನನ್ಗಿನ್ನ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಅನ್ಕೊಂತಾರೆ. ಇನ್ನ ಕೆಲವರು ನಾ ಜಪೆ, ಅಕ್ಷರಕ್ಕೆ ಲಕ್ಷ ಜಪಗಳನ್ನ ಮಾಡ್ತಾನಂತೆ. ಒಂದು ಗುರು ಹತ್ರ ಹೋಗಿ ಆ ಗುರು ಗೊತ್ತಿರೋ ಏನೋ ಒಂದು ಮಂತ್ರವನ್ನ ಹೇಳ್ಕೊಡ್ತಾರಂತೆ. ಆ ಮಂತ್ರವನ್ನ ಕಲ್ತ್ಕೊಂಡ್ಬಂದು ಆ ಮಂತ್ರವನ್ನ ಅಕ್ಷರಕ್ಕೆ ಲಕ್ಷ ಜಪಗಳನ್ನ ಮಾಡ್ತಾನಂತೆ, ನನ್ನ ಪಾಪ ಎಲ್ಲ ಕಳೆದೋಯ್ತು, ನನ್ಗೆ ಮುಕ್ತಿ ಮೋಕ್ಷ ಸಿಗತ್ತೆ ಅಂತ ಇನ್ನು ಕೆಲವರು ಅನ್ಕೊಂತಾರೆ. ಇನ್ನು ಕೆಲವರು ನಾ ಯಜ್ಞೆ, ಅಂದ್ರೆ ಬಾಹ್ಯಮಯವಾಗಿರುವಂತಹ ಯಜ್ಞವನ್ನ, ಹೋಮ ಹವನಾದಿಗಳನ್ನ ಮಾಡ್ತಾರಂತೆ. ಈ ಹೋಮ ಹವನಗಳೆಲ್ಲ ಮಾಡಿ ಅದರಿಂದ ನನ್ನ ಪಾಪ ಎಲ್ಲ ಕಳೆದೋಯ್ತು, ನನ್ಗೆ ಇನ್ನು ಮುಕ್ತಿ ಮೋಕ್ಷ ಸಿಗುತ್ತೆ ಅಂತ ಒಂದಷ್ಟು ಜನ ಅನ್ಕೊಂತಾರೆ. ಇನ್ನು ಕೆಲವರು ನಾ ಕಾಷ್ಟೆ, ಅಂದ್ರೆ ಕಲ್ಲುಗಳಿಂದ, ಮಣ್ಣಿಂದ ವಿಗ್ರಹಗಳನ್ನ ಮಾಡಿ ಆ ವಿಗ್ರಹದಲ್ಲಿ ಪೂಜೆಗಳು, ಆರಾಧನೆಗಳೆಲ್ಲ ಮಾಡ್ತಾರಂತೆ. ಆದ್ರಿಂದ ನನ್ಗೆ ಪಾಪಗಳೆಲ್ಲ ಕಳೆದೋಯ್ತು ಅಂತ ಅನ್ಕೊಂತಾರೆ. ಇನ್ನು ಕೆಲವರು ಪಾಷಾಣಿಕೆ ಸದಾಶಿವಂ ಪಶ್ಯತಿ ಮೂಢಾತ್ಮ ಅಂದ್ರು. ಅಂದ್ರೆ ಈ ವಿಗ್ರಹಗಳು, ಈ ಮೆಟಲ್ಸ್, ಲೋಹಗಳ ಇಂದ ವಿಗ್ರಹಗಳನ್ನ ಮಾಡಿ ಆ ವಿಗ್ರಹಗಳನ್ನ ಪೂಜೆ, ಆರಾಧನೆ, ನೈವೇದ್ಯಗಳನ್ನ ಮಾಡ್ತಾ ಅದರಿಂದ ನನ್ ಪಾಪ ಎಲ್ಲ ಕಳೆದೋಯ್ತು, ನನ್ಗೆ ಇನ್ನು ಮುಕ್ತಿ ಮೋಕ್ಷ ಸಿಗತ್ತೆ ಅಂತೇಳಿ ಭ್ರಮಿಸ್ತಾರಂತೆ. ಇದ್ರಲ್ಲೆಲ್ಲ ಸದಾಶಿವಂ ಪಶ್ಯತಿ ಮೂಢಾತ್ಮ ಅಂದ್ಬಿಟ್ರು. ಇದ್ರಲ್ಲೆಲ್ಲ ಶಿವ ಇದ್ದಾನೆ ಅಂತ ನೋಡೋರ್ನ ಪಶ್ಯತಿ ಮೂಢಾತ್ಮ ಅಂದ್ಬಿಟ್ಟು, ನಾವ್ ಇಷ್ಟು ಕಷ್ಟ ಬಿದ್ದು ಇದನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ, ಮಹರ್ಷಿಗಳು ಅವ್ರನ್ನ ಪಶ್ಯತಿ ಮೂಢಾತ್ಮ, ಇವರು ಮೂಢರು, ಇವ್ರಿಗೇನು ಜ್ಞಾನ ಇಲ್ಲ ಅಂತೇಳಿ ಖಂಡನ ಮಂಡಲವನ್ನ ಮಾಡ್ಬಿಟ್ರು ಉಪನಿಷತ್ತಲ್ಲಿ ನಮ್ಮ ಮಹರ್ಷಿಗಳು. ನೋಡಿದ್ರ? ಹಾಗಾಗಿ ಪ್ರತಿಯೊಂದಕ್ಕೂ ಶಾಸ್ತ್ರ ಪ್ರಮಾಣ ಅನ್ನೋದು ತುಂಬಾ ಮುಖ್ಯ, ಏನೇನೋ ಮಾಡೋದಲ್ಲ. ಹಾಗಾದ್ರೆ ಇದರಲ್ಲಿ ಯಾವುದ್ರಲ್ಲೂ ಶಿವ ಇಲ್ಲ ಅಂದ್ಮೇಲೆ ಇನ್ನು ಶಿವ ಎಲ್ಲಿದ್ದಾನೆ? ಶಿವೇ ದೇಹೇ ಪ್ರತಿಷ್ಠಿತ. ಶಿವ ಇನ್ನೊಂದು ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ತರ ಪ್ರಶ್ನೆ ಬರುತ್ತೆ ಅಂತಾನೆ, ಶಿವೇ ದೇಹೇ ಪ್ರತಿಷ್ಠಿತ ಅಂತ ಹೇಳಿದ್ರು. ಅಂದ್ರೆ ಶಿವ ಬಾಹ್ಯದಲ್ಲಿ ಎಲ್ಲೋ ಇಲ್ಲ, ಶಿವ ದೇಹದಲ್ಲೇ ಪ್ರತಿಷ್ಠಿತನಾಗಿದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ಬಾಹ್ಯದಲ್ಲಿ ಹುಡ್ಕೊಂಡು ಹೋಗ್ತಾ ಇದೀವಿ.
ಒಳಗಡೆನೆ ಇಟ್ಕೊಂಡು ಬಾಹ್ಯದಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಜಯಶ್ರೀ, ಹಾಗಾದ್ರೆ ಈ ದೇವಸ್ಥಾನಗಳು, ಪೂಜೆ ಪುನಸ್ಕಾರಗಳು, ತೀರ್ಥಯಾತ್ರೆಗಳು, ಇದೆಲ್ಲ ಮಾಡಿರುವ ಉದ್ದೇಶವಾದ್ರೂ ಏನು ಗುರುಜಿ? ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತಃ ಅಂತಂದ್ರೆ. ಓಕೆ. ಅಂದ್ರೆ ಇದು ಅಜ್ಞಾನಿಗಳಿಗೊರ್ಗೂ ಅವ್ರಿಗೆ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ದಿರೋ ಕಾರಣದಿಂದ ಅಜ್ಞಾನಿಗಳಿಗೊರ್ಗೂ ಒಂದು ದೇವಿ ದೇವತೆ ಇದ್ದಾರೆ ಅಂತ ಕಲ್ಪಿಸ್ಬೇಕು ಅಂತೇಳಿ ಇವೆಲ್ಲ ಮಾಡಿದ್ರಂತೆ. ಏನು ಪುಣ್ಯಕ್ಷೇತ್ರಗಳು, ಮತ್ತೆ ನದಿ ಸ್ಥಾನಗಳು, ದೇವಸ್ಥಾನಗಳು, ಇವೆಲ್ಲನು ಹಾಗಾದ್ರೂ ಅಟ್ಲೀಸ್ಟ್ ಅವ್ರಿಗೆ ಒಂದು ದೇವಿ ದೇವತೆ ಇದ್ದಾರೆ ಅಂತ ತಿಳ್ಕೊಂಡು ಅದ್ರ ಕಡೆಗೆ ಒಂದಷ್ಟು ಸೆಕೆಂಡ್ಗಳ ಕಾಲ ನಿಷ್ಠೆಯನ್ನ ಮಾಡ್ಲಿ. ಒಂದಷ್ಟು ಸೆಕೆಂಡ್ ಆದ್ರೂ, ನಿಮಿಷ ಆದ್ರೂ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದಷ್ಟು ಸೆಕೆಂಡ್ ಆದ್ರೂನು ಆ ಪರಮಾತ್ಮನ ಮೇಲೆ ಕೇಟಾಯಿಸ್ಲಿ ಅಂತೇಳಿ ಆ ಸಮಯವನ್ನ ಅಜ್ಞಾನಿಗಳಿವರೆಗೂ ಮಾಡಿದ್ರು ಅಂತ ಹೇಳ್ತಿದ್ರು. ಅಜ್ಞಾನಂ ಭಾವನಾರ್ಥಾಯ ಪ್ರತಿಮಾಂ ಪರಿಕಲ್ಪಿತಃ, ಅವ್ರಿಗೆ ಆ ಕಲ್ಪನೆ ಬರ್ಲಿ ಅಂತ. ಆ ಕಲ್ಪನೆ ಹುಟ್ಟೋದಿಕ್ಕೆ ಈ ದೇವಸ್ಥಾನಗಳು, ವಿಗ್ರಹಾರಾಧನೆಗಳು ಇವೆಲ್ಲ ಮಾಡಿದ್ರು, ಪುಣ್ಯಕ್ಷೇತ್ರಗಳು ಎಲ್ಲ. ಅದ್ರಲ್ಲೇ ಇದ್ ಬಿಟ್ರೆ ಪ್ರಯೋಜನ ಇಲ್ಲ. ಆದ್ರಿಂದ ನಾವು ಪ್ರವೃತ್ತಿಯಿಂದ ನಿವೃತ್ತಿ ಕಡೆಗೆ ಬೆಳಿಬೇಕು. ನಿವೃತ್ತಿಯಲ್ಲಿ ಹೋದ್ರೆ ನಮ್ಮ ಒಳಗಡೆನೆ ಎಲ್ಲವೂ ಇದೆ. ನಮ್ಮ ಒಳಗಡೆ ಇರೋ ಈ ಡಿಸೈನ್ ಆಗಿರುವಂತಹ ಇಕ್ವಿಪ್ಮೆಂಟ್ ನ ನೋಡಿ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನಮ್ಮ ಮಹರ್ಷಿಗಳು ಬಾಹ್ಯದಲ್ಲಿ ಎಲ್ಲವನ್ನ ಅವರು ವ್ಯವಸ್ಥಿತ ಮಾಡಿದ್ರು. ಆ ವ್ಯವಸ್ಥಿತೆಯನ್ನ ಮಾಡಿ ಇದರಿಂದ ಅರ್ಥ ಮಾಡ್ಕೊಂಡ್ಲಿ ಅನ್ನೋ ಉದ್ದೇಶಕ್ಕೆ ಅವರು ಇದನ್ನೆಲ್ಲ ನಿರ್ಮಾಣ ಮಾಡಿದ್ರು. ಇದನ್ನೆಲ್ಲ ನಿರ್ಮಾಣವನ್ನು ಮಾಡಿದ್ರು. ಅದೆಲ್ಲ ನಮ್ಮ ದೇಹದಲ್ಲಿರುವಂತಹ ಪೂರ್ತಿ ನಮ್ಮ ಬಾಡಿ ಸೈನ್ಸೇ ದೇವಸ್ಥಾನಗಳಲ್ಲಿ ಮತ್ತೆ ತೀರ್ಥಯಾತ್ರೆಗಳಾಗ್ಲಿ ಅಥವಾ ನದಿ ಸ್ಥಾನಗಳಾಗ್ಲಿ, ಪುಣ್ಯ ಸ್ಥಾನಗಳು ಎಲ್ಲವೂ ನಮ್ಮ ದೇಹದನ್ನ ನೋಡಿ ಡಿಸೈನ್ ಮಾಡಿರುವಂತ ಮೆಟಲಿಸ್ಟಿಕ್. ನಾವ್ ಇಲ್ಲಿ ತಿಳ್ಕೊಂಡ್ರೆ ಅದನ್ನ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಇಲ್ಲಿ ತಿಳ್ಕೊಂಡೇ ಇರೋಂಥವ್ರು ಅದನ್ನ ತಿಳ್ಕೊಬೇಕು ಅಷ್ಟೇ. ಇದನ್ನ ತಿಳ್ಕೊಳೋ ಪ್ರಯತ್ನ ಮಾಡಿದ್ರೆ ಅದನ್ನ ತಿಳ್ಕೊಳೋ ಅವಶ್ಯಕತೆ ಇಲ್ಲ ಅವನಿಗೆ. ಯಾರಿಗಿಲ್ಲ? ಇದನ್ನ ತಿಳ್ಕೊಂಡಿರೋನ್ಗೆ ಅದನ್ನ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಈ ಸೈನ್ಸ್ ಅನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ಅದನ್ನ ತಿಳ್ಕೊಬೇಕು. ಇನ್ನೊಂದ್ ಶ್ಲೋಕದಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಅಸ್ತಸ್ತಮಂ ಪ್ರತಿಜ್ಜಂ ಮೃತ್ಯುಂಜಲಿ ಏತುರ್ಕುರ್ ಪರಮಾತ್ಮನ ಪಶ್ಯಂತಿ ಶಿವಮಾತ್ಮನ ಪಶ್ಯಂತಿ ಅಯೋಗ ವಿನಃ ಅಂತಂದ್ರು. ಅಂದ್ರೆ ಹಸ್ತದಲ್ಲಿ ಪಾಯಸದ ಮುದ್ದೆ ಇದೆ, ಅದನ್ನ ಹೇಗ್ ತಿನ್ಬೇಕು ಅಂತ ಗೊತ್ತಿಲ್ಲ. ಹಸ್ತದಲ್ಲಿ ಪಾಯಸದ ಮುದ್ದೆ ಇದೆ, ಅದನ್ನ ಹೇಗ್ ತಿನ್ಬೇಕು ಅಂತ ಗೊತ್ತಿಲ್ಲದೆ ದಿಕ್ಕುಗಳು ನೋಡ್ತಿದ್ದಾನೆ. ಅದನ್ನ ತಿನ್ನೋದು ಗೊತ್ತಿಲ್ಲದೆ ಅದು ಪಾಯಸದ ಮುದ್ದೆಯಿಂದ ಹಿಂದೆಗಡೆಯಿಂದ ರಸ ಸೊರೋಯ್ತು. ಇದೇನೋ ಸೊರೋಗ್ತಾ ಇದೆಯಲ್ಲ ಅಂತ ತಿರ್ಗಿಸ್ ನೋಡಿ ಅಷ್ಟೊತ್ತಿಗೆ ಮುದ್ದೇನು ಬಿದ್ದೈತು, ರಸನೂ ಸೊರೋಯ್ತು. ಅಷ್ಟ್ರಲ್ಲಿ ನಮ್ ಟೈಮೇ ಮುಗ್ದೋಗ್ತದೆ. ನಮ್ ಜೀವನ ಕೂಡ ಹೀಗೆ. ನಾವೇನು ಅಂತ ತಿಳ್ಕೊಳೋ ಅಷ್ಟೊತ್ತಿಗೆ ನಮ್ ಟೈಮೇ ಆಗೋಗಿರ್ತದೆ. ಹಾಗ ತಿಳ್ಕೊಬೇಕು ಅಂತಂದ್ರೆ ಸಮಯ ಇರೋದಿಲ್ಲ. ಅದನ್ನ ಹೇಗೆ ತಿನ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು ನಮ್ಗೆ. ಬ್ಯಾರೆದೆಲ್ಲ ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಸಪ್ತಕೋಟಿ ಮಂತ್ರ ಚಿತ್ತ ವಿಭ್ರಾಂತ ಕಾರಕಃ ಅಂತ ಆದಿಗುರು ಆಚಾರ್ಯರು ಹೇಳಿದ್ದಾರೆ, ಶಂಕರಾಚಾರ್ಯರು. ಸಪ್ತಕೋಟಿ ಮಂತ್ರಗಳು ಇದೆಯಂತೆ. ಆ ಸಪ್ತಕೋಟಿ ಮಂತ್ರಗಳು ನಮ್ಮ ಚಿತ್ತಕ್ಕೆ ಭ್ರಾಂತಿಯನ್ನ ಕಲಗಿಸುತ್ತೆ ಬಿಟ್ರೆ ಭ್ರಾಂತಿಯನ್ನ ತೊಲಗಿಸೋದಿಲ್ವ. ಹಾಗಾಗಿ ಸಪ್ತಕೋಟಿ ಮಂತ್ರಗಳು ನಾವು ತಿಳ್ಕೊಳೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ. ತಿಳ್ಕೊಳೋ ಅವಶ್ಯಕತೆನೂ ಇಲ್ಲ. ಯಾವಾಗ ನಾವು ಮೂಲವನ್ನ ಹಿಡಿದಾಗ, ಆ ಮೂಲ ಮಂತ್ರ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ, ಆ ಮೂಲವನ್ನ ನಾವು ಹಿಡಿದಿಲ್ಲ ಅಂತಂದ್ರೆ, ನಾವು ಸಪ್ತಕೋಟಿ ಮಂತ್ರಗಳು ತಿಳ್ಕೊಳ್ಬೇಕು ಅಂತಂದ್ರೆ ಈ ಜನ್ಮ ಅಲ್ಲ, ಇನ್ನ 1000 ಜನ್ಮ ಆದ್ರೂ ಸಾಕಾಗೋದಿಲ್ಲ. ನಾವು ಮೂಲ ಮಂತ್ರವನ್ನ ಒಂದು ತಿಳ್ಕೊಂಡ್ರೆ ಸಾಕು. ಸಪ್ತಕೋಟಿ ಮಂತ್ರಗಳು, ಎಷ್ಟೋ 100 ಗ್ರಂಥಗಳು, ಪುರಾಣಗಳು ತಿಳ್ಕೊಳೋ ಅವಶ್ಯಕತೆ ಇಲ್ಲ. ಆ ಮೂಲವನ್ನ ಹಿಡಿದು ಆ ಮೂಲಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರೆ ಸಾಕು. ಪ್ರತಿಯೊಬ್ರು ನಾನು ಈ
ಮಂತ್ರವನ್ನ ಓದದೆ ಈ ಶಾಸ್ತ್ರವನ್ನ ತಿಳ್ಕೊಂಡೆ ನನ್ಗೆ ಪರಮಾತ್ಮ ದರ್ಶನ ಆಯ್ತು ಅಂತ ಹೇಳ್ತಾರೆ. ಓಕೆ. ಅಷ್ಟು ಮಾತ್ರಕ್ಕೆ ಆಗೋದಿಲ್ಲ. ಹ್ಮ್ ಯಾಕಂದ್ರೆ ಹ್ಮ್ ಪ್ರವೃತ್ತಿಯಲ್ಲಿದ್ರೆ ಹ್ಮ್ ಅದು ಅರ್ಥ ಆಗೋದಿಲ್ಲ. ಹ್ಮ್ ಪ್ರವೃತ್ತಿಯಿಂದ ನಿವೃತ್ತಿ ಕಡೆಗೆ ಹ್ಮ್ ಹೋಗ್ಬೇಕು. ಆ ನಿವೃತ್ತಿಯಲ್ಲಿ ಹೋದಾಗ ಓಕೆ. ನಮಗೆ ಆ ಪರಮಾತ್ಮ ದರ್ಶನ ಅನ್ನೋದು ಆಗುತ್ತೆ. ಹಾಗಾಗಿ ಓಕೆ. ಪ್ರವೃತ್ತಿಯಿಂದ ನಿವೃತ್ತಿ ಕಡೆಗೆ ಹೋಗ್ಬೇಕು. ಹ್ಮ್ ಯಾಕಂದ್ರೆ ಹ್ಮ್ ಪ್ರತಿಯೊಬ್ರು ಎಲಿಮೆಂಟರಿ ಕೋರ್ಸ್ ಆದ್ಮೇಲೆನೆ ಹ್ಮ್ IAS IPS MS MBBS ಮಾಡೋದಕ್ಕಾಗ ಓಕೆ. ಅದು ಸತ್ಯನೇ. ಆದ್ರೂ ಕೂಡ ಅಲ್ಲೇ ಇದ್ದೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಓಕೆ. ನಾವು ಎಲಿಮೆಂಟರಿ ಕೋರ್ಸ್ ಇಂದ ಹೈಯರ್ ಸ್ಟಡೀಸ್ಗೆ ಹ್ಮ್ ಬೆಳಿಬೇಕು. ಹ್ಮ್ ಅದೇ ತರ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆಗೆ ನಾವು ಬೆಳಿಬೇಕು. ಓಕೆ. ಯಾವಾಗ್ಲೂ ಪ್ರವೃತ್ತಿಯಲ್ಲೇ ಇದ್ರೆ ಹ್ಮ್ ನಿವೃತ್ತಿ ವಾಸನೆ ನಮ್ಗೆ ಗೊತ್ತಾಗೋದಿಲ್ವಲ್ಲ, ಓಕೆ. ಈ ಅನುಭವನೇ ಗೊತ್ತಾಗೋದಿಲ್ಲ. ಹ್ಮ್ ಹ್ಮ್ ನಿವೃತ್ತಿ ಅನ್ನೋದು ಒಂದಿದೆ ಹ್ಮ್ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಪ್ರವೃತ್ತಿಯಿಂದ ನಿವೃತ್ತಿ ಕಡೆಗೆ ಅನುಭವವನ್ನ ಪಡೆಯೋ ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬ ಆಧ್ಯಾತ್ಮಿಕ ಮಿತ್ರರು ಮತ್ತೆ ಸಿದ್ಧ ವಿದ್ಯಾರ್ಥಿಗಳು ಕೂಡ ಯಾವಾಗ್ಲೂ ಪ್ರವೃತ್ತಿಯಲ್ಲೇ ಇರಬಾರ್ದು. ಹ್ಮ್ ಪ್ರವೃತ್ತಿಯಿಂದ ನಿವೃತ್ತಿ ಕಡೆಗೆ ಬೆಳೆಯುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ, ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷಂ. ಓ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಧನ್ಯವಾದಗಳು ಗುರುಜಿ. ಆತ್ಮ ನಮಸ್ಕಾರ. ಆತ್ಮ ನಮಸ್ತೆ. ರ